ಹಲೋ ಗಾಯ್ಸ್, ನಾನು ನಿಮ್ಮೂರು ಹುಡುಗ. ಏನು ನನ್ನ ಚಾನಲ್ನ ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಆಲ್ಗೋರಿದಮ್ ಏನು ಹೇಳುತ್ತೆ ಅಂದರೆ, ಎಷ್ಟು ನೀವು ಲೈಕು, ಕಮೆಂಟು, ಶೇರು ಮಾಡ್ತೀರಾ ಯಾವುದೇ ವೀಡಿಯೋ ಆಗಲಿ, ನನ್ನ ವೀಡಿಯೋ ನೋಡಿದಾಗ ನೀವು ಮಾಡಿದ್ರೆ ಅದು ಯೂಟ್ಯೂಬ್ನವನು ಏನು ಮಾಡ್ತಾನೆ ಅಂದರೆ ಅದನ್ನು ಎಲ್ಲ ವರ್ಲ್ಡಲ್ಲಿ ಡಿಸ್ಪೋಸ್ ಮಾಡೋ ಕೆಲಸ ಮಾಡ್ತಾನೆ. ನಾನು ಸರಿ ವೀಡಿಯೋ ಮಾಡೋದಾಗ ಎಲ್ಲ ನಿಮಗೆಲ್ಲರೂ ಹೇಳ್ತಾ ಇದ್ದೀನಿ, ತಾವು ಬರೀ ನೋಡ್ತಾ ಇದ್ದೀರಾ, ಲೈಕ್ ಏನು ಮಾಡ್ತಾ ಇಲ್ಲ. ಆದಷ್ಟು ನನಗೆ ನೀವು ಎನ್ಕರೇಜ್ ಮಾಡಿದ್ರೇ ನಾನು ವೀಡಿಯೋ ಹಾಕೋಕ್ಕೆ ನನಗೂ ಇಂಟ್ರೆಸ್ಟ್ ಬರುತ್ತೆ. ನೀವು ಬರೀ ಅದೇ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ, ಹಂಗಾಗಿ ನನಗೂ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ತಮ್ಮೆಲ್ಲರಲ್ಲಿ ವಿನಂತಿನೇ ಅಷ್ಟು. ನಾನು ಅದೇ ಹೇಳಿದ್ನಲ್ಲ, ಕರ್ನಾಟಕದ ಹುಡುಗ, ಆಟೋ ಡ್ರೈವರ್. ನಾನು ಆಟೋ ಓಡಿಸ್ತೀನಿ ಅಂತ ಹೇಳಿ ಅಷ್ಟೊಂದು ಕೀಳಾಗಿ ನೋಡೋಕೆ ಹೋಗ್ಬೇಡ್ರಿ. ಯಾರ ಹತ್ರನೂ ಭಿಕ್ಷೆ ಏನು ಬೇಡ್ತಿಲ್ಲ. ನಾನು ಹೇಳ್ತಾ ಇರೋದೇನೆಂದರೆ, ನನ್ನ ಚಾನಲ್ ನೋಡಿದಾಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಏನು ಕಮೆಂಟು ಮಾಡಿರಿ. ನಿಮ್ಗೆ ಯಾವ ಥರ ಬೇಕು ವಿಡಿಯೋಗಳು ಎಲ್ಲ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ಅದೇ ರೀತಿಯಲ್ಲಿ ನಾನು ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡೋ ಕೆಲಸ ಮಾಡ್ತೀನಿ. ನೀವುಗಳು ಏನು ಕಮೆಂಟು ಮಾಡ್ತಿಲ್ಲ, ಲೈಕ್ಗಳು ಕೊಡ್ತಿಲ್ಲ, ಶೇರು ಮಾಡ್ತಿಲ್ಲ. ಹಂಗಾಗಿ ನನಗೆ ಅಷ್ಟೊಂದು ಈಗ ಚಾನಲ್ಲೇ ಬಂದ್ ಮಾಡಿಬಿಡೋಣ ಅನ್ನಿಸ್ಬಿಟ್ಟೈತೆ. ಹಂಗಾಗ್ಬಿಟ್ಟೈತೆ ನನಗೆ ಮನಸ್ಸು. ಎನ್ಕರೇಜ್ ಮಾಡಬೇಕು. ನಾನು ಕರ್ನಾಟಕದವನಾಗಿ ನಾನು ಅಷ್ಟು ಹೇಳಿ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲರ ಹತ್ರ ಕೇಳ್ತಾ ಇದ್ದೀನಿ, ತಾವುಗಳು ಏನೂ ರೆಸ್ಪಾನ್ಸ್ ಕೊಡ್ತಿಲ್ಲ. ಅದೇ ಸುಮ್ಮನೆ ಕ್ಲೋಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಚಾನಲ್ಲು ಅಂತ ಅನಿಸುತ್ತೆ ನನಗೆ. ಇವತ್ತು ಸುಮ್ಮನೆ ಲೈಟಾಗಿ ಒಂದು ಅಲ್ಲೇ ಮಳೆ ಬಿತ್ತು ಸಾಯಂಕಾಲ, ಸ್ವಲ್ಪ ಮೋಡ ಗಿಡ ಅವೆಲ್ಲ ಚೆನ್ನಾಗಿ ಕಾಣ್ತು 6:30 ಗಂಟೆಯಲ್ಲಿ. ಅದೇ ವಿಡಿಯೋ ಶೂಟ್ ಮಾಡಿದ್ದೀನಿ. ಅವೆಲ್ಲ ನೋಡಿರಿ, ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅದನ್ನು ಕಮೆಂಟ್ ಮಾಡಿ. ನೀವು ಹೇಳಿದ್ರೆ ಅದೇ ಥರ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ. ಹಲೋ ಗಾಯ್ಸ್, ಈ ದಿನ ಸಂಜೆಯ ದೃಶ್ಯ ಎಷ್ಟು ಮನಮೋಹಕವಾಗಿದೆ ಅಂತ ನಾವೆಲ್ಲ ನೋಡ್ಬೋದು. ಏನು ಲೈಟಾಗಿ ಜಡಿ ಬೇರೆ ಬೀಳ್ತಾ ಇದೆ. ಇವತ್ತೇನಂತ ಕಾಂಟ್ಯಾಕ್ಟ್ಗಳಿಲ್ಲ ನೋಡಿ. ಮಳೆ ಬಿದ್ದು ಜಡಿ ಬಿದ್ದಿದೆ. ಈ ನಮ್ಮ ಫ್ರೆಂಡು ಹೋಗ್ತಾ ಇದ್ದಾರೆ. ಏನಂತ ಬಿಸ್ನೆಸ್ಗಳಿಲ್ಲ ಇವತ್ತು ನೋಡಿ. ಇವರು ಫಿಗರ್ಗಳನ್ನ ನೋಡ್ತಾ ಇದ್ದಾರೆ. ನಾಗಮ್ಮ ಅವ್ರ ಗಾಡಿ ಹೊಲ್ತು ಈಗ. ಲೈಟಾಗಿ ಮಳೆ ಬೀಳ್ತಾ ಇದೆ, ಜನಸಂದಣಿ ಕಮ್ಮಿ ಆಗ್ತಾ ಇದೆ. ಸಂಜೆಯ ಮನಮೋಹಕ ದೃಶ್ಯ. ಈಗ ಸಂಜೆ 6:30 ಗಂಟೆ. ಅವೆಲ್ಲ ನೋಡ್ತಾ ಇದ್ದೀರಲ್ಲ. ಮಳೆ ಅಂದರೆ ಇಬ್ಬನಿ ಬಿದ್ದಂಗೆ ಬೀಳ್ತಾ ಇದೆ, ಅಂತ ಜೋರಾಗಿ ಮಳೆ ಬೀಳ್ತಾ ಇಲ್ಲ. ಇದಿರಲ್ಲ ತಾವೆಲ್ಲ. ಸಂಜೆಯ ಮನಮೋಹಕ ದೃಶ್ಯ.
ಇದ್ರಲ್ಲ ಗೈಸ್, ಎಲ್ಲ ರೋಡ್ಗಳೆಲ್ಲ ತಣ್ಣಗೆ ಬಿಟ್ಟಿದೆ. ಎಲ್ಲ ಚಳಿ ಮಳೆ ಬೀಳ್ತಿದಂಗೆ ಆಗಲೇ ಜನ ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾವಾಗ ಬೇಗ ಮನೆ ಹೋಗ್ಬೇಕು ಅಂತ ಇದೆ. ಸಿರಾಗೇಟ್ ಸರ್ಕಲ್ದು ಪಾರ್ಕೇನೋ ರೆಡಿ ಮಾಡೋಕ್ಕೆ ಕೆಲಸ ನಡೀತಾ ಇದೆ. ಎಲ್ಲ ಪೂರ್ತಿ ರೆಡಿ ಆದಮೇಲೆ ಇದನ್ನು ಏನು ಎತ್ತ ಅನ್ನೋದನ್ನು ಡೀಟೇಲ್ ನಾನು ತೋರಿಸ್ತೀನಿ. ಈಗ ಸದ್ಯಕ್ಕೆ ಕೆಲಸ ನಡೀತಾ ಇದೆ, ನೋಡ್ತಾ ಇರಲ್ಲ ಗೈಸ್. ಇನ್ನೂ ಪೂರ್ತಿ ಆಗಿಲ್ಲ, ಹಾಗಾಗಿ ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ. ಇನ್ನೂ ಒಂದು 15 ದಿನ ಅಂದರೆ 15ನೇ ತಾರೀಕು ತನಕ ಸ್ವಲ್ಪ ಎಲ್ಲ ಗಾಡಿಗಳು ಕಟ್ಬಂಗ್ಲಾ ರಸ್ತೆನಲ್ಲೇ ಓಡಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ತಾವೆಲ್ಲ. ಮೋಡ ಕವಿದ ವಾತಾವರಣ, ಮಳೆ ಇನ್ನೂ ಬರ್ಬೋದು, ಹೇಳೋಕ್ಕಾಗಲ್ಲ. हाँ हो गया चाय काफ़ी सबसे हो गया। पानी पूरी खा गया। अच्छा पानी पूरी खाता है, ठीक है। ओके ओके, आगे देख के जा, आगे देख, गाड़ी आ रहा है। ನೋಡಿದ್ರಲ್ಲ ಗೈಸ್, ಸುಂದರ ದೃಶ್ಯಗಳು ಸಂಜೆಯ.